ಮೂಡಾ ಸೈಟ್ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಒದ್ದಾಟ ಮಾಡ್ತಾ ಇದ್ರೆ ಈಗ ಆಪ್ತರಿಗೂ ಕೂಡ ಇಡಿ ಕಂಟಕ. ಆಪ್ತರ ಮನೆ ಮೇಲೂ ಕೂಡ ರೇಡ್ ಆಗೋ ಸಾಧ್ಯತೆ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿ ಮಾಡಬಹುದು ಇಡಿ ಅಧಿಕಾರಿಗಳು. ಕೆಂಗಣ್ಣು ಈಗ ಸಿದ್ದರಾಮಯ್ಯನವರು ಹಾಗೆ ಆಪ್ತರ ಮೇಲೆ ಬಿದ್ದಿದೆ. ಮೂಡಾ ಇಂದ ಕೇವಲ ಫ್ಯಾಮಿಲಿಗಲ್ಲ ಆಪ್ತರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಇದೀಗ ಸಿದ್ದರಾಮಯ್ಯನವರ ಆಪ್ತರ ಮೇಲೂ ಕೂಡ ದಾಳಿ ನಡೆಸೋ ಸಾಧ್ಯತೆ ಇದೆ, ಅವರ ಮನೆ ಮೇಲೂ ಕೂಡ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿ ಆಗಬಹುದು. ಇಡಿ ಅಧಿಕಾರಿಗಳೇ ಫೀಲ್ಡ್ಗಿಳಿದಿದ್ದಾರೆ ಸ್ವತಃ ಅಂತ ಮೂಡಾ ಸೈಟ್ ವಿಚಾರದಲ್ಲಿ ಒದ್ದಾಟ ಜೋರಿದೆ. ಇತ್ತ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಆಪ್ತರಿಗೂ ಕೂಡ ಈಗ ಶಾಕ್ ಕಾದಿದೆ. ಮೂಡಾ ಸೈಟ್ ಸುಳಿಯಲ್ಲಿ ಸಿಲುಕಿರುವ ಸೆದ್ದು ಆಪ್ತರ ಮೇಲೆ ಇಡಿ ಕೆಂಗಣ್ಣು ಬೆದೆದು ಅವರ ಮನೆ ಮೇಲೂ ಕೂಡ ದಾಳಿ ನಡೆಸೋದಿಕ್ಕೆ ಮುಂದೆ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿ ಆಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಆಪ್ತರ ಮನೆ ಮೇಲೂ ಕೂಡ ಇಡಿ ದಾಳಿ ನಡೆಸೋ ಸಾಧ್ಯತೆ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಕಚೇರಿ ಆಗಿರಬಹುದು, ಎಲ್ಲಾ ಕಡೆನೂ ದಾಳಿ ನಡೆಸೋ ಸಾಧ್ಯತೆ ಇದೆ. ಸಿಎಂ ನಿವಾಸ ಸೇರಿದಂತೆ ಆಪ್ತರ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಸಾಧ್ಯತೆ. ಇಡಿ ಸಿಎಂ ಆಪ್ತರ ಮೇಲೂ ಕೂಡ ಕೆಂಗಣ್ಣನ ನೆಟ್ಟಿದೆಯಂತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಕಚೇರಿ ಆಗಿರ್ಬೋದು, ಮೂಡಾ ಆಫೀಸ್ ಆಗಿರ್ಬೋದು, ಎಲ್ಲದರ ಮೇಲೂ ಕೂಡ ರೇಡ್ ಅನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಇಡಿ ಕೂಡ ಫೀಲ್ಡ್ಗೆ ಎಂಟ್ರಿ ಆಗ್ತಾ ಇದೆ. ಮೂಡಾ ಸೈಟ್ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಒದ್ದಾಡ್ತಾ ಇದ್ರೆ ಈ ಕುಟುಂಬ ಕೂಡ ಅಲ್ಲಿ ಸಿಲುಕು ಹಾಕೊಂಡಿದೆ. ಅಷ್ಟೇ ಅಲ್ಲ, ಈಗ ಆಪ್ತರ ಮೇಲೂ ಕೂಡ ಇಡಿ ಕೆಂಗಣ್ಣನ ನೆಟ್ಟಿದಂತೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮೂಡಾ ಹಗರಣ, ಈ ಮೂಡಾ ವಿಚಾರ ಏನಿದೆ ಅದರಿಂದಾಗಿ ಸಿದ್ದರಾಮಯ್ಯನವರ ಮೂಡ್ ಕಂಪ್ಲೀಟ್ ಆಗಿ ಆಫ್ ಆಗಿದೆ. ಕೇವಲ ಸಿದ್ದರಾಮಯ್ಯನವರು ಅಂತಲೇ ಇಡೀ ಫ್ಯಾಮಿಲಿ ಆಪ್ತರು ಎಲ್ರಿಗೂ ಕೂಡ ಮೂಡ್ ಆಫ್ ಆದಂಗಿದ್ದು ಈಗ ಎಲ್ಲೋ ಇಡಿ ಎಂಟ್ರಿ ಕೊಡುತ್ತೆ ಅನ್ನುವಂಥ ಮಾಹಿತಿ ಇದೆ. ಯಾವಾಗ ಇಡಿ ತನಿಖೆ ನಡೆಸುವ ಸಾಧ್ಯತೆ ಇದೆ ಏನು ಅಂತ? ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಜಾರಿ ನಿರ್ದೇಶನಾಲಯ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು, ದೂರನ್ನು ಕೂಡ ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಇಡಿ ಅವರು ಒಂದು ದೂರನ್ನ ಯಾವ ರೀತಿ ದಾಖಲಿಸಬೇಕು ಅನ್ನುವಂತ ಏನು ಕಾನೂನು ಇದೆ, ಅಂದ್ರೆ ECIR ದಾಖಲು ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾವ ರೀತಿ ಪೊಲೀಸ್ ಸ್ಟೇಷನ್ ನಲ್ಲಿ FIR ದಾಖಲಾಗ್ತಾರೆ ಆ ರೀತಿಯಲ್ಲಿ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಕಾನೂನಲ್ಲಿರ್ತಕ್ಕಂಥ ಒಂದು ವಿಧಾನ. ಸೊ ಹಾಗಾಗಿ ಅದನ್ನ ECIR ಅಡಿಯಲ್ಲಿ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಅದರ ಅನ್ವಯ ಯಾವೆಲ್ಲ ಅವರಿಗೆ ಚಾನ್ಸಸ್ಗಳಿದಾವೆ ಅನ್ನುವಂಥದ್ದು ನಾವು ನೋಡ್ತಾ ಹೋದ್ರೆ, ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ಲೋಕಾಯುಕ್ತದಲ್ಲಿ ಏನು FIR ದಾಖಲಾಗಿದೆ ಅದರ ಆಧಾರದ ಅಡಿಯಲ್ಲಿ ಈಗ ಇಲ್ಲಿ ಕೂಡ ದೂರನ್ನ ಖಾಸಗಿ ದೂರ ಕೊಟ್ಟಿದ್ದಾರೆ, ಮತ್ತೆ ಲೋಕಾಯುಕ್ತದ ಕೂಡ ದೂರನ್ನ ತೆಗೆದುಕೊಂಡು ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಇದರ ಪ್ರಕಾರ ಅವರು ಆಸ್ತಿಗಳನ್ನು ಕೂಡ ಮುಟ್ಟುಗೋಲು ಹಾಕುವಂತ ಕಾನೂನಿನಲ್ಲಿ ಅವಕಾಶ ಇದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಆರೋಪಗಳೇನಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಮತ್ತೆ ಅವರ ಪತ್ನಿ ಪಾರ್ವತಿ ಆಗಿರ್ಬೋದು, ಮತ್ತೆ ದೇವರಾಜ್ ಆಗಿರ್ಬೋದು, ಮತ್ತೆ ಅವರ ಆಪ್ತರ ಒಂದು ಆಸ್ತಿಗಳನ್ನು ಕೂಡ ಜಪ್ತಿ ಮಾಡಬಹುದು. ಮತ್ತೆ ಅವ್ರಿಗೆ ಅವಶ್ಯಕತೆ ಬಿದ್ರೆ ಅವರನ್ನ ಕಸ್ಟಡಿಯೂ ಕೂಡ ತೆಗೆದುಕೊಳ್ಳುವಂತಹ ಎಲ್ಲ ಅವಕಾಶ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾನೂನಿನ ಅಡಿಯಲ್ಲಿ ಗಳಿಕೆ ಅನ್ನುವಂತ ಆರೋಪದಲ್ಲಿ ಕೂಡ ತೆಗೆದುಕೊಳ್ಳೆ ಇಡಿ ಅಧಿಕಾರಿಗಳು ಯಾವೆಲ್ಲ ಕಾನೂನಲ್ಲಿ ಪ್ರೊಸೀಜರ್ಗಳಿದಾವೆ ಅವೆಲ್ಲವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಸಿದ್ಧರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಇಡಿ ಅಧಿಕಾರಿಗಳು ಅವರಿಗೆ ಇರ್ತಕ್ಕಂಥ ಕಾನೂನಲ್ಲಿ ಅವಕಾಶ ಏನಿದೆ, ಆಪ್ತರ ಮನೆ ಆಸ್ತಿಯನ್ನು ಕೂಡ ಅವರು ಜಪ್ತಿ ಮಾಡಬಹುದು, ವಿವರಣೆಯನ್ನ ಕೇಳಬಹುದು, ಅವರಿಗೆ ಕೂಡ ನೋಟಿಸ್ ಕೊಡಬಹುದು, ಮತ್ತೆ
ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕಲೆ ಹಾಕುವಂತ ಸಾಧ್ಯತೆ ಕೂಡ ಇರುವಂತದ್ದು. ಪವಿತ್ರ. ಬಸವರಾಜ್, ನನಗೊಂದು ಡೌಟ್ ಅಂದ್ರೆ, ಈಗ ಸಿಎಂ ವೈಫ್ ಪತ್ರ ಬರೆದಿದ್ದಾರೆ ಆಯುಕ್ತರಿಗೆ, ನಾನು ಸೈಟ್ ವಾಪಸ್ ಕೊಟ್ಟೇ ಬಿಡ್ತೀನಿ ಅಂತ, ಅಥವಾ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಲೆಟರ್ ಕೂಡ ಬರ್ದಿರೋದ್ರ ಹಿನ್ನೆಲೆ ಎಲ್ಲೋ ಅದು ಕ್ಲಿಯರ್ ಆಗ್ಬಿಡುತ್ತೆ. ನಮ್ಮೂಡ ತಲೆನೋವು ಸಿದ್ದರಾಮಯ್ಯನವ್ರಿಗೆ ಇಲ್ಲ ಅನ್ನುವಂತಹ ಅನುಮಾನ ಇತ್ತು. ಬಟ್ ಅಲ್ಲಿ ವಾಪಸ್ ಕೊಡ್ತೀನಿ ಅಂದ್ರೂ ಕೂಡ ಅವ್ರ ತನಿಖೆ ಎದುರಿಸಬೇಕಾಗತ್ತಾ ಅಂತ ಇದೊಂದು ಡೌಟ್ ಇದೆ ನನಗೆ. ಖಂಡಿತವಾಗ್ಲು ಪವಿತ್ರ. ಅಂದ್ರೆ ಒಂದು ವೇಳೆ ಈಗ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ ಮೇಲೆ ಅದಕ್ಕೆ ಕಡಿಮೆ ಶಿಕ್ಷೆ ಅಂತ ಇರುತ್ತೆ. ಅದೇ ರೀತಿಯಲ್ಲಿ ಈಗ ಸೈಟ್ಗಳನ್ನ ತೆಗೆದುಕೊಂಡಿದ್ದಾರೆ, ಇವರು ಅಕ್ರಮವಾಗಿ ತೆಗೆದುಕೊಂಡಿದ್ದಾರೋ ಇಲ್ಲೋ ಅನ್ನುವಂಥದ್ದು ತನಿಖೆ ಆದ್ಮೇಲೆ ಗೊತ್ತಾಗ್ಬೇಕಾಗಿದೆ. ಆದ್ರೆ ಇದೀಗ ಒಂದು ಪ್ರಕರಣ ದಾಖಲಿಸುವಂತ ಸಂದರ್ಭದಲ್ಲಿ ಈಗ ಅದನ್ನ ಸೈಟ್ಗಳನ್ನ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಮೂಡಾಗೆ. ಹಾಗಾಗಿ ಈಗ ಈ ಪ್ರಕರಣ ಮುಂದೆ ಇಲ್ಲಿಗೆ ನಿಂತು ಹೋಯ್ತಾ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಆದ್ರೆ ಈ ಪ್ರಕರಣವನ್ನ ಅಂದ್ರೆ ಅವರು ಇದರಲ್ಲಿ ಅಕ್ರಮವಾಗಿ ಅದನ್ನ ಸೈಟ್ಗಳನ್ನ ಅವರ ಒಂದು ರಾಜಕೀಯವಾಗಿರ್ತಕ್ಕಂಥ ಪ್ರಭಾವ ಬೆಳೆಸಿ ಅಥವಾ ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತೆಗೆದುಕೊಂಡಿದ್ದಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಇಲ್ಲಿ ತನಿಖೆ ಆಗ್ಬೇಕಾಗುತ್ತೆ. ಹಾಗಾಗಿ ಅವರು ಸೈಟ್ಗಳನ್ನ ವಾಪಸ್ ಪಡೆದ್ರೂ ಸಹಿತ ಇದರಲ್ಲಿ ಅಧಿಕಾರಿಗಳದ್ದು ಏನಾದ್ರೂ ತಪ್ಪಿದೆಯಾ ಅಥವಾ ಇವರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರಾ, ಇವೆಲ್ಲವೂ ಕೂಡ ತನಿಖೆ